ಶಿವಕುಮಾರ್ ಶಿವಮಾದಯ್ಯ, ಜಿಲ್ಲಾ ಪಂಚಾಯತಿ ಸದಸ್ಯರು, ದೊಡ್ಡಬೆಲೆ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆ. ಇವತ್ತೇನು ಗೌರಿ ಗಣೇಶ ಹಬ್ಬ ಇದೆ, 7-8 ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇಡೀ ರಾಜ್ಯ ಜನತೆಗೆ, ವಿಶೇಷವಾಗಿ ಕ್ಷೇತ್ರ ಜನತೆ, ಯಶವಂತಪುರ ಕ್ಷೇತ್ರ ಜನತೆಗೆ ಗೌರಿ ಗಣೇಶ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತೇನು ಗಣೇಶ ಹಬ್ಬ ಮಾಡೋಕ್ಕೆ ಅಂತ ಹೊರಟಿದ್ದೀವಿ, ಆದಷ್ಟು POP ಗಣೇಶನ ಮತ್ತು ಪೇಂಟು ಗಣೇಶನ ಆದಷ್ಟು ಅವಾಯ್ಡ್ ಮಾಡಿ ಮಣ್ಣಿನ ಗಣೇಶ ಮತ್ತು ಪೇಪರ್ ಗಣೇಶನೇ ದಯಮಾಡಿ ಪೂಜಿಸಿ, ನಿಮ್ಮಲ್ಲಿ ಏನೇ ಬೇಡಿಕೆ ಇದ್ದರೂ ಆ ನಮ್ಮ ಅಪ್ಪನಲ್ಲಿ ಅರ್ಪಿಸಿ ಆದಷ್ಟು ಬೇಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ನೀವು ಏನು ಬೇಡಿಕೆ ಇರ್ತೀರ, ನಿಮ್ಮ ಕಷ್ಟ ಕಾರ್ಪಣ್ಯ ಬರ್ತಕ್ಕಂಥ ವಿಘ್ನಗಳನ್ನೆಲ್ಲನೂ ನಿವಾರಣೆ ಮಾಡಲಿ. ಮತ್ತೇನು ಇವತ್ತು ಕೆಲವು ಬೇರೆ ಬೆಂಕಿ ಹಚ್ಚಂತ ಕೆಲಸ ಮಾಡ್ತಾರೆ, ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ನಿಬಂಧನೆ ಹೊರಡಿಸಿದ್ದಾರೆ. ಆ ನಿಬಂಧನೆ ಹೊರಡಿಸಿ ಬೇರೆ ಕಡೆ ಉತ್ತರ ಕರ್ನಾಟಕ, ಬೇರೆ ಕಡೆ ಇತರೆ ಜಿಲ್ಲೆಗಳಲ್ಲಿ ಆಗ್ಬೋದು, ಇವತ್ತು ಪ್ರಸಾದಗಳಲ್ಲಿ ಕೆಲವೊಂದು ಸಮಸ್ಯೆಗಳಾಗಿ ಆ ಕೊಡ್ತಕ್ಕಂಥ ಪ್ರಸಾದಗಳಲ್ಲಿ ಕೆಲವರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾಗಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಯಾರು ಒಳ್ಳೆ ಅಡುಗೆ ಭಟ್ರಿದ್ದಾರೆ, ಅನುಭವ ಪಡ್ಕೊಂಡಿರೋದ್ರ ಹತ್ರ ನೀವು ಪ್ರಸಾದ ಮಾಡಬೇಕು, ಹಂಚಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಆದೇಶ ಮಾಡಿದೆ. ಆದೇಶ ಮಾಡಿರ್ತಕ್ಕಂಥದ್ದು ಜನಗಳು ಹಿತದೃಷ್ಟಿಯಿಂದ ಅದು ಒಳ್ಳೆಯದೇನೆ. ಅದು ನಾವು ಯಾರು ಕೂಡ ವಿರೋಧ ಮಾಡಬಾರ್ದು, ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ವಿಚಾರದಲ್ಲಿ ದೇವ್ರ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಕಾರಣ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವರು ಈ ಆದೇಶ ಬಂದ ಮೇಲೆ ಕೆಲವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಅದೇನು ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೋ, ಅದೆಷ್ಟು ಮಟ್ಟಿಗೆ ಲಾಭ ಪಡ್ಕೊಂತಾರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಪೆಂಡಲ್ ಕೆಳಗಡೆ ಅಥವಾ ಬೇರೆ ಕಡೆ ಶಾಮಿನ ಏನು ಅಡುಗೆ ಮಾಡಿ ಪ್ರಸಾದ ಹಂಚಿದ್ರೆ ಅಲ್ಲಿಂದ ಏನಾದ್ರು ತೊಂದರೆ ಆದರೆ ಒಂದು ಕೆಟ್ಟ ಹೆಸರು ಹೋಯ್ತಾರೆ. ನಾವು ಮಾಡ್ತಾ ಇರ್ತಕ್ಕಂಥ ಭಗವಂತನಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ತಕ್ಕಂಥದ್ದು. ಅದು ಬಿಟ್ಬಿಟ್ಟು ಇವರು ಬೇರೆ ಬೇರೆ ಥರ ನೋಡ್ಕೊಂಡು ಇದರಲ್ಲೂ ಏನು ಪಕ್ಷ ಭೇದ ಮತ್ತೊಂದು ಹಿಂಗಿಸ್ತಾ ಇದ್ದಾರೆ. ಧರ್ಮದ ಮಧ್ಯೆ ಧರ್ಮ ಬೆಂಕಿ ಹಚ್ಚಿ ಅಂತ ಕೆಲಸ ಮಾಡ್ತಾರೆ. ಆ ಧರ್ಮಕ್ಕೆ ಬೆಂಕಿ ಹಚ್ಚಂಥ ಕೆಲಸವ್ರು ಕೂಡ ಆ ವಿನಾಯಕ ಆದಷ್ಟು ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ BBMP ಆಗ್ಬೋದು, ಪಂಚಾಯತಿ ಇರ್ಬೋದು, ಅಲ್ಲಿನ ಇಲಾಖೆ ಅಧಿಕಾರಿಗಳಿರ್ತಾರೆ. ಅಧಿಕಾರಿಗಳ ನೇತೃತ್ವದಲ್ಲೇ ಇವರು ಹುಡುಗರು ಓದ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಪಟಾಕಿ ಮದ್ದು ಸಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಹುಷಾರಾಗಿ ಭಾಳ ತಾಳ್ಮೆಯಿಂದ ಅವ್ರ ಜೊತೆ ಸಹಕರಿಸಬೇಕು. ಅಧಿಕಾರಿಗಳು ಮಾಡ್ತಕ್ಕಂಥ ಮಾರ್ಗಸೂಚನೆ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಮತ್ತು ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಎಲ್ಲರಲ್ಲೂ ನಾನು ಕೈ ಮುಗಿದು ಮನವಿ ಮಾಡ್ಕೊತೇನೆ.